ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಡಿಸೈನ್ನ ಟ್ರೈ ಮಾಡಿದ್ದೀನಿ. ಬನ್ನಿ ಅದನ್ನು ಹೇಗೆ ಹಾಕೋದು ಅಂತ ನೋಡೋಣ. ಈ ಡಿಸೈನ್ ಹಾಕೋಕ್ಕೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಹಾಗೆ ವೀಟ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ಸ್ಮಾಲ್ ಸೈಜ್ ವೀಟ್ ಬೀಡ್ಸ್ನ ತೊಗೊಂಡಿರೋದು. ಮತ್ತೀಗ ಬಟ್ಟೆಗೆ ಹಾಕೋದು ಹೇಗೆ ಅಂತ ನೋಡೋಣ. ಫಸ್ಟು ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೋಬೇಕು ಅಂದರೆ 3 ಎಳೆ ದಾರನ ತೊಗೊಂಡು ಲಾಕ್ನ ಮಾಡ್ಕೋಬೇಕು. ನೋಡಿ, 3 ಎಳೆ ದಾರಕ್ಕೆ ಹಾಕಿ ಬಟ್ಟೆಗೆ ಹಾಕಿದ್ದೀನಿ. ಒಂದು ಸಿಂಗಲ್ ಲಾಕ್ನ ಮಾಡಿಕೊಂಡೆ. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ನೋಡಿ, ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕೀಗ. ಬೀಡ್ ಇನ್ಸೆಟ್ ಆಗಿದೆ. ಬೀಡ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ 2 ಟೈಮ್ಸ್ ದಾರನ ತಗೋಬೇಕು. 2 ಟೈಮ್ಸ್ ದಾರ ತಗೊಂಡು ವಿ ಶೇಪಲ್ಲಿ ಬರೋ ರೀತಿಯಲ್ಲಿ ಬೀಡ್ಸು ವಿ ಶೇಪಲ್ಲಿ ಬರಬೇಕು. ಅಂದರೆ ಸ್ವಲ್ಪನೇ ಸ್ಪೇಸ್ ಬಿಟ್ಟು ನಾವಲ್ಲಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಚೂರು ಸ್ಪೇಸ್ ಬಿಟ್ಟಿದ್ದೀನಿ. ವಿ ಶೇಪಲ್ಲಿ ಬರುತ್ತೆ ಅಂದಾಜಲ್ಲಿ ತೊಗೊಂಡಿದ್ದೀನಿ. ಅಲ್ಲಿ ಒಂದು ತ್ರಿಬಲ್ ಕ್ರೋಶನ ಮಾಡ್ತಿದ್ದೀನಿ. 2ರಲ್ಲಿ1 ಮಾಡ್ಕೋಬೇಕು, 2ರಲ್ಲಿ1 ಮತ್ತು 2ರಲ್ಲಿ1 3 ಟೈಮ್ಸ್ ಮಾಡಬೇಕು. ಇದು ತ್ರಿಬಲ್ ಕ್ರೋಶೆ. ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ, ಅಲ್ಲಿ ಸಿಂಗಲ್ ಲಾಕ್ನ ಮಾಡ್ತಾ ಇದ್ದೀನಿ. ಈಗ ಸಿಂಗಲ್ ಲಾಕ್ 1 ಮತ್ತು ಒಂದು ಸಿಂಗಲ್ ಲಾಕ್. ಈ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಚೈನ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್. ನಾವು ಇದನ್ನು ಲಾಕ್ ಅಂತಲೂ ಕರಿಬೋದು ಅಥವಾ ಸಿಂಗಲ್ ಕ್ರೋಶೆ ಅಂತಲೂ ಕರಿಬೋದು. 1 2 3 4 4 ಸಿಂಗಲ್ ಕ್ರೋಶೆ ಆಗಿದೆ. ಮತ್ತು 5 ಮತ್ತು ಒಂದು ನಾನು ಒಟ್ಟು ಇಲ್ಲಿ 6 ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ. ನನಗೆ ಇದು ತ್ರಿಬಲ್ ಕ್ರೋಶೆ ಗ್ಯಾಪ್ ಒಳಗಡೆ 6 ಸಿಂಗಲ್ ಕ್ರೋಶೆ ಬೇಕಾಯಿತು. ಈಗ 4 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ನ ಹಾಕಿ ಫಸ್ಟು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ನೋಡಿ, ಫಸ್ಟ್ನೇ ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆ ಗ್ಯಾಪ್ ಒಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಬಟ್ಟೆನ ಸಿಂಗಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ, ಸಿಂಗಲ್ ಕ್ರೋಶೆ ಗ್ಯಾಪ್ ಒಳಗಡೆ 5 ಚೈನ್ನ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಟ್ಟೆನ ಟರ್ನ್ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ನ ಹಾಕಿದ್ದೀನಿ. ಸಿಂಗಲ್ ಚೈನ್ ಆದಮೇಲೆ ಈ 5 ಚೈನ್ ಗ್ಯಾಪ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಈಗ ಸಿಂಗಲ್ ಕ್ರೋಶೆನ ಮಾಡಬೇಕು. ಒಟ್ಟು ನಾನಿಲ್ಲಿ 6 ಟೈಮು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಕೆಳಗಡೆ ಲೈನಲ್ಲಿ ನಾವು 6 ಸಿಂಗಲ್ ಕ್ರೋಶೆನ ಮಾಡಿದ್ದೀವಲ್ವ, ಸೊ ಇಲ್ಲೂ ನಾವು 6 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡಬೇಕು. ಮತ್ತು ಒಂದು ಸಿಂಗಲ್ ಕ್ರೋಶೆ, ಒಟ್ಟು 6 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶೆ 6 ಕಂಪ್ಲೀಟ್ ಆಗಿದೆ. ಈಗ ಮತ್ತೆ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ನೋಡಿ, ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಟರ್ನ್ ಆದಮೇಲೆ ಅಲ್ಲಿ ಲಾಕ್ನ ಮಾಡಬೇಕು. ಫಸ್ಟ್ ಚೈನ್ ಗ್ಯಾಪ್ ಇದೆ ಅಲ್ವಾ, ಫಸ್ಟ್ ಲಾಕ್ ಇದೆ ಅಲ್ವಾ, ಸಿಂಗಲ್ ಕ್ರೋಶೆ ಲಾಕು, ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ನೋಡಿ, ಲಾಕ್ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕಬೇಕು. ಇಲ್ಲ ಬಟ್ಟೆನ ಟರ್ನ್ ಆದಮೇಲಾದ್ರೂ ಚೈನ್ನ ಹಾಕ್ಕೋಬೋದು. ಬಟ್ಟೆ ಟರ್ನ್ ಮಾಡ್ಕೊಂಡಿದ್ದೀನಿ. ಅದೇ 5 ಚೈನ್ ಗ್ಯಾಪ್ ಒಳಗಡೆ ಮತ್ತೆ 6 ಸಿಂಗಲ್ ಕ್ರೋಶೆನ ಮಾಡಬೇಕು. 2 3 4 ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತು ಒಂದು ಸಿಂಗಲ್ ಕ್ರೋಶೆ 5 6, ಒಟ್ಟು ನಾನಿಲ್ಲಿ 6 ಸಿಂಗಲ್ ಕ್ರೋಶೆನ ಮಾಡಿದ್ದೀನಿ. 6 ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿ, ನೋಡಿ, ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು.
ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು ನಾವು. ಬೀಡ್ ಲಾಕ್ ಆದಮೇಲೆ ಈಗ ಬೀಡು ವಿ ಶೇಪಲ್ಲಿ ಬರಬೇಕು. ಹೇಗೆ ಅಂದರೆ ಫಸ್ಟಲ್ಲಿ ನಾವು ವಿ ಶೇಪಲ್ಲಿ ಬಂದು ಲಾಕ್ ಮಾಡ್ಕೊಂಡಿದ್ವಲ್ಲ 3 ಚೈನ್ ತ್ರಿಬಲ್ ಕ್ರೋಶೆ ಮಾಡಿ ಅಷ್ಟೇ ಗ್ಯಾಪಲ್ಲಿ ಇದನ್ನು ಮಾಡ್ಕೋಬೇಕು. ಅಲ್ಲಿ ಎಷ್ಟು ಮಾಡಿದ್ದೀವಿ ಅಷ್ಟೇ ಅಂದಾಜಲ್ಲಿ. ಈ ಥರ ಉದ್ದ ಮಾಡಿದ್ರೆ ಶೇಪ್ ಚೆನ್ನಾಗಿರಲ್ಲ. ವಿ ಶೇಪಲ್ಲಿ ಅಲ್ಲಿ ಎಷ್ಟು ಮಾಡಿದ್ವಿ ನೋಡಿ ಫಸ್ಟು ತ್ರಿಬಲ್ ಕ್ರೋಶೆ ಹಾಕಲಿಕ್ಕೆ ಅಷ್ಟೇ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡಬೇಕು. ಎಂಡಿಂಗ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ನೋಡಿ ಈ ಥರ ಕಾಣಿಸುತ್ತೆ ನೋಡಿ. ಎರಡು ಒಂದೇ ಈಕ್ವಲ್ ಸೈಜಲ್ಲಿ ನಾನು ಲಾಕ್ನ ಮಾಡಿದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನ್ನ ಹಾಕಿ ಲಾಕ್ನ ಮಾಡ್ತಾಯಿದ್ದೀನಿ. ಇದು ಕುಚ್ಚು ಕಟ್ಟೋಕ್ಕೆ ಅಂತ. ನಿಮಗೆ ಇಲ್ಲೇ ಕುಚ್ಚು ಕಟ್ಕೊಳ್ಳೋಕೆ ಇಷ್ಟ ಇಲ್ಲ, ಮತ್ತೆ ಒಂದು ಡಿಸೈನ್ ಆದಮೇಲೆ ಕುಚ್ಚು ಕಟ್ತೀನಿ ಅಂದರೆ ಇನ್ನೊಂದು ಸರಿ ಲಾಕ್ ಮಾಡಿಕೊಂಡು ಮತ್ತು ಡಿಸೈನ್ ಸ್ಟಾರ್ಟ್ ಮಾಡ್ಬೋದು. 2 ಟೈಮ್ಸ್ ಡಿಸೈನ್ ಸ್ಟಾರ್ಟ್ ಮಾಡಿ 2 or 3 ಟೈಮ್ಸಿಗೆ ಒಂದು ಕುಚ್ಚನ್ನು ಕಟ್ಬೋದು. ಇಲ್ಲ ಸಿಂಗಲ್ ಡಿಸೈನಿಗೂ ನಾವು ಕುಚ್ಚು ಕಟ್ಬೋದು. ಮತ್ತು ಚೈನ್ನ ಹಾಕಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡಿದ್ದೀನಿ. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ 2 ಟೈಮ್ಸ್ ದಾರನ ತಗೊಂಡು ವಿ ಶೇಪಲ್ಲಿ ಬರೋ ರೀತಿಯಲ್ಲಿ ನೋಡಿ, ವಿ ಶೇಪಲ್ಲಿ ಬರ್ತಾಯಿದೆ. ವಿ ಶೇಪಲ್ಲಿ ಬರೋ ರೀತಿಯಲ್ಲಿ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. 4 ಲೂಪ್ ಆಗಿರುತ್ತೆ ಬಟ್ಟೆಗೆ ಹಾಕಿದ್ರೆ. 2ರಲ್ಲಿ 1 ತ್ರಿಬಲ್ ಕ್ರೋಶೆ ಆಯಿತು. ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೋಬೇಕು. ಸಿಂಗಲ್ ಚೈನ್ ಆದಮೇಲೆ ಆ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ನಾವು 6 ಟೈಮ್ಸ್ ಸಿಂಗಲ್ ಕ್ರೋಶೆನ ಹಾಕಬೇಕು, ಅಥವಾ 6 ಟೈಮ್ಸ್ ಲಾಕ್ನ ಅಂತಾದರೂ ನಾವು ಕರಿಬೋದು. ಲಾಕ್ನ ಮಾಡ್ಕೋಬೇಕು. 6 ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. 6 ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ ನಾನು ನೋಡಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 5 ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಆದಮೇಲೆ ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ಮತ್ತೆ ಏನು ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಟರ್ನ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶೆನ ಹಾಕಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗಡೆ ಮತ್ತೆ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕು. ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಒಟ್ಟು ನಾವು 6 ಟೈಮ್ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕು. ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ ಯಾರಿಗೆಲ್ಲ ಕುಚ್ಚು ಬರೋದಿಲ್ಲ ಅವರು ಬಿಗಿನರ್ಸು ಸಹ ಟ್ರೈ ಮಾಡ್ಬೋದು. ಏನು ಹೆವಿ ಡಿಸೈನ್ ಇಲ್ಲ, ಇದು ತುಂಬ ಈಸಿಯಾಗಿದೆ, ನೋಡಲಿಕ್ಕೂ ಯೂನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ ಈ ಡಿಸೈನು. ಸ್ಯಾರಿಗೆ ಹಾಕಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು 5 ಚೈನ್ ಆದಮೇಲೆ ಲಾಕ್ನ ಮಾಡ್ಕೋಬೇಕು. ಫಸ್ಟ್ ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು ನೋಡಿ. ಬಟ್ಟೆನ ಟರ್ನ್ ಮಾಡಿಕೊಂಡು ಸಿಂಗಲ್ ಚೈನ್ನ ಹಾಕ್ಕೋಬೇಕು. ಚೈನ್ ಆದಮೇಲೆ 5 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಲಾಕ್ನ ಮಾಡಬೇಕು. 6 ಟೈಮ್ಸು ಸಿಂಗಲ್ ಲಾಕ್ನ ಮಾಡಬೇಕು. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶೆ. ಒಟ್ಟು 6 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ಲೈಕನ್ ಒತ್ತೋದು ಮಾತ್ರ ಮರಿಬೇಡಿ. ಬೆಲ್ಲೈಕನ್ ಒತ್ತಾದಮೇಲೆ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೊಸ ವೀಡಿಯೋಗಳು ಬಿಟ್ಟೋದು ಫಸ್ಟು ನಿಮಗೆ ಬರುತ್ತೆ. ಮತ್ತು 6 ಚೈನ್ ಆದಮೇಲೆ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ ನೋಡಿ. ಬೀಡ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ
ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ವಿ ಶೇಪಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು. ವಿ ಶೇಪಲ್ಲಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ನೋಡಿ ಇದು ಹೊಸ ಥರ ಡಿಸೈನು. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ 2 ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಹೊಸ ಥರ ಡಿಸೈನು. ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತು ಸ್ಯಾರಿಗೆ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾವು ಕುಚ್ಚು ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನಾನಿಲ್ಲಿ ಕುಚ್ಚು ಕಟ್ಟಲಿಕ್ಕೆ 120 ದಾರಾನ ತೊಗೊಂಡಿದ್ದೀನಿ. ನಾನು 2 ಕುಚ್ಚು ಅಷ್ಟೇ ಬಂದಿರೋದಿಲ್ಲಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಕುಚ್ಚನ್ನ ಕಟ್ಬೋದು. ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲೂ ನಾವು ಕುಚ್ಚನ್ನ ಕಟ್ಬೋದು. ಸ್ಯಾರಿಗೆ ಹಾಕ್ತೀವಿ ಅನ್ನೋದಾದರೆ ಸ್ಟಾರ್ಟಿಂಗ್ ಕುಚ್ಚಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಯು ಶೇಪಲ್ಲೇ ಮತ್ತು ವಿ ಶೇಪಲ್ಲೇ ಟ್ರೈ ಮಾಡ್ತಿದ್ರೆ ಚೆನ್ನಾಗಿರಲ್ಲ. ಈ ಥರ ಹೊಸ ಹೊಸ ಡಿಸೈನು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.